ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ನಾನು 83ರಲ್ಲಿ MLA ಆದಾಗ ಪರಿಚಯ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ನಿನ್ನೆವರೆಗೆ ನನ್ನ ಒಡನಾಟದಲ್ಲಿ ಇದ್ದಂಥವರು. ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೀನಿ ಆ ತೀರ್ಮಾನಕ್ಕೆ ಅವ್ರು ಯಾವಾಗಲೂ ಬದ್ಧರಾಗಿರ್ತಿದ್ರು. ನಾನು ಜನತಾ ಪಾರ್ಟಿನಲ್ಲಿರಲಿ, ಜನತಾ ದಳದಲ್ಲಿರಲಿ, ಕಾಂಗ್ರೆಸ್ ಸೇರಿರಲಿ, ಯಾವಾಗಲೂ ಕೂಡ ನನ್ನನ್ನು ಅನುಸರಿಸ್ತಾ ಇದ್ರು. ಜನತಾ ಪಾರ್ಟಿಲಿದ್ದಾಗಲೂ ನಾನು ಹೇಳ್ದಾಗ ಕೇಳ್ತಿದ್ರು, ಜನತಾ ದಳದಲ್ಲಿದ್ದಾಗಲೂ ಕೂಡ ಹೇಳ್ದಾಗ ಕೇಳ್ತಾ ಇದ್ರು. ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ ಹೇಳ್ದಾಗ ಕೇಳ್ತಾ ಇದ್ರು. ಅಹಿಂದದಲ್ಲಿದ್ದಾಗಲೂ ಕೂಡ ಕೇಳ್ತಾ ಇದ್ರು. ಅಹಿಂದ ಒಂದು ರಾಜಕೀಯ ಪಾರ್ಟಿ ಅಲ್ಲ. ಸುಮ್ಮನಿರೋ ತಮ್ಮ. ಅಹಿಂದ ಸಂಘಟನೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವ್ರ ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆನಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವ್ರು. ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಷ್ಠೆ ಇದೆಯಲ್ಲ, ಬದ್ಧತೆ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ. HY ಮೇಟಿ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ.